ನಮಸ್ತೆ. ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರದಲ್ಲಿ ವಿಲೇಜ್ ಅಕೌಂಟೆಂಟ್ ಪೋಸ್ಟು ಕಾಲ್ಫರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಷನನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಹಾಗೆಯೇ BMTC ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲೂ ಕೂಡ ಖಾಲಿ ಇರುವಂತಹ ಕಂಡಕ್ಟರ್ನ ಪೋಸ್ಟಿಗೆ ಕಾಲ್ಫರ್ ಆಗಿದೆ. 1-2 ಪೋಸ್ಟ್ ಅಲ್ಲ ಮಕ್ಕಳೇ, 2286 ಹುದ್ದೆಗಳನ್ನು ಮಿಕ್ಕುಳಿದ ವೃಂದದಲ್ಲಿ ಹಾಗೆಯೇ ಸ್ಥಳೀಯ ವೃಂದದಲ್ಲಿ 214 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಹತ್ತತ್ರ ಎರಡನ್ನೂ ಕೂಡಿದ್ರೂ ಕೂಡ 2500 ಪೋಸ್ಟ್ಗೆ ನೀವು ಎಲಿಜಿಬಲ್ ಇದ್ದೀರಾ. ಇಲ್ಲಿ ಕೂಡ ಕ್ವಾಲಿಫಿಕೇಷನ್ PUನೇ ಹೇಳಿದ್ದಾರೆ. PU ಅಥವಾ ನೀವು 2 ವರ್ಷ ಏನಾದರೂ ITI ಮಾಡಿದರೆ, ಡಿಪ್ಲೊಮಾ ಕೋರ್ಸ್ ಮಾಡಿದರೂ ಕೂಡ ಅವರು ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದರೆ, ಎಕ್ಸಾಮ್ನ ಕಾಲ್ ಮಾಡಿದರೆ ನೇರ ನೇಮಕಾತಿ ಇದೆಯಾ? ಇಲ್ಲ. ಇಲ್ಲಿ ನೀವು ಎಕ್ಸಾಮ್ಸ್ನ ಬರೀಬೇಕು. ಇಲ್ಲಿ ಕೂಡ ನಿಮಗೆ ಸಾಮಾನ್ಯ ಕನ್ನಡ ಹಾಗೆಯೇ ಇಂಗ್ಲೀಷ್, ಕಂಪ್ಯೂಟರ್ ನಾಲೆಡ್ಜ್ನ ಮೇಲೆ ಒಂದು ಪೇಪರ್ ಇರುತ್ತೆ 100 ಮಾರ್ಕ್ಸಿಗೆ. ಹೇಗೋ ನೀವು ವಿಲೇಜ್ ಅಕೌಂಟೆಂಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಇದಕ್ಕೂ ಕೂಡ ಜೊತೆಯಲ್ಲೇ ಪ್ರಿಪೇರ್ ಆದರೆ ಎರಡರಲ್ಲಿ ಯಾವುದಾರೋ ಒಂದು ಎಕ್ಸಾಮ್ನ ನೀವು ಈಸಿಯಾಗಿ ಕ್ಲಿಕ್ ಆಗ್ಬೋದು. ಬನ್ನಿ ನೋಡೋಣ ಹಾಗಾದರೆ ಏನೇನಿದೆ ಇದರಲ್ಲಿರೋ. ನಾರ್ಮಲಾಗಿ ವಿದ್ಯಾರ್ಹತೆ ನಾನು ಹೇಳಿದೆ, PUC, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಥವಾ CBSE. ನೀವು ಯಾವುದೇ ಸಬ್ಜೆಕ್ಟಲ್ಲಿ ಕಂಪ್ಲೀಟಾಗಿ ನಿಮ್ಮ ಎಜುಕೇಷನ್ನ ಕಂಪ್ಲೀಟ್ ಮಾಡಿದರೂ ಸಾಕು. ಒಟ್ಟು PUನ ಕಂಪ್ಲೀಟ್ ಆಗಿರಬೇಕು ಅಥವಾ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದರೂ ವೆಲ್ ಆ್ಯಂಡ್ ಗುಡ್. ಅವರು ತುಂಬ ಕ್ಲಿಯರಾಗಿ ಅದನ್ನು ಹೇಳಿದ್ದಾರೆ. ಬಟ್ ಇಲ್ಲಿ ದೇಹ ದಾಢ್ಯತೆ ತುಂಬಾ ಇಂಪಾರ್ಟೆಂಟ್. ಪುರುಷರಿಗೆ 160 ಸೆಂಟಿಮೀಟರ್ ಎತ್ತರ ಇರಬೇಕು, ಮಹಿಳೆಯರಿಗೆ 150 ಸೆಂಟಿಮೀಟರ್. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಮಹಿಳಾ ಅಭ್ಯರ್ಥಿಗಳು ಎಕ್ಸಾಮ್ಗೆ ಅಪ್ಲಿಕೇಶನ್ನೇ ಹಾಕೋದಿಲ್ಲ. ಹೆಣ್ಮಕ್ಳಿಗೂ ಕೂಡ ಗಂಡು ಮಕ್ಕಳಷ್ಟೇ ಫೆಸಿಲಿಟೀಸ್ ಇದೆ ಮಕ್ಕಳೇ. ನೀವು ಕೂಡ ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವಂತಹ ಕೊನೆಯ ದಿನಾಂಕ 10/4/2024. ಸೊ ನಿಮ್ಗೆ ತುಂಬ ಕಡಿಮೆ ಟೈಮ್ ಇದೆ. ಯಾರಾದರೂ ಗಮನಿಸಿಲ್ಲ ಅಂತಂದರೆ ದಯವಿಟ್ಟು ನೋಟಿಫಿಕೇಷನ್ನ ಡೀಟೇಲ್ ಆಗಿ ಓದಿ ಅಪ್ಲಿಕೇಶನ್ನ ಹಾಕಿ. ಹಾಗೆಯೇ ಏನೇನು ನಿಮ್ಮ ವಯೋಮಿತಿಗಳು, ಸೊ ಜನರಲ್ ಅವರಿಗೆ 35 ವರ್ಷಗಳಿರುತ್ತೆ, OBC ಅವರಿಗೆ 38 ವರ್ಷಗಳು, ಹಾಗೆ SC ST ಪ್ರವರ್ಗ 1ಕ್ಕೆ 40 ವರ್ಷಗಳು, ಮಾಜಿ ಸೈನಿಕ ಅಥವಾ ಇಲಾಖಾ ಅಭ್ಯರ್ಥಿಯಾಗಿದೆ 45 ವರ್ಷಗಳು ವಯೋಮಿತಿಯನ್ನು ಅವರು ಹೇಳಿದ್ದಾರೆ. ಸೊ ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಸೊ ಈ ಟೈಮಲ್ಲಿ ನಿಮಗೆ ಟ್ರೈನಿಂಗ್ ಇರುತ್ತೆ 1 ವರ್ಷಗಳ ಕಾಲ. ಆ ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿ ನೀವು ಅದಾದ ಮೇಲೆ ನಿಮ್ಮನ್ನು ಕೆಲಸಕ್ಕೆ ತಗೊಳ್ತಾರೆ. ಅದೇ ಕೆಲಸಕ್ಕೆ ತಗೊಂಡ್ಮೇಲೆ ನಿಮಗೆ ಟ್ರೈನಿಂಗ್ ಇರುತ್ತೆ. ಸೊ ಆ್ಯಸ್ ಯೂಶ್ವಲ್ 2 ವರ್ಷಗಳ ಕಾಲ ನಿಮಗೆ ಪ್ರೊಫೆಷನರಿ ಪೀರಿಯಡ್ ಕೂಡ ಇದರಲ್ಲೇ ಇರುತ್ತೆ. ಸೊ ನಿಮ್ಮ ಒಂದು ವೇತನ ಶ್ರೇಣಿಯನ್ನು ಕೂಡ ಅವರು ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಅರ್ಜಿನ ನಾನು ಹೇಗೆ ಸಲ್ಲಿಸೋದಪ್ಪ, ನಿಮಗೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ವೆಬ್ಸೈಟ್ನ ಲಿಂಕನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಅದನ್ನು ಆಯ್ಕೆ ಮಾಡಿಕೊಂಡು ಅದ್ರ ಮೂಲಕ ನೀವು ಭರ್ತಿ ಮಾಡಬೇಕು. ಸೊ ಅದನ್ನು ಹೊರತುಪಡಿಸಿ ನೀವು ಒಂದು ಸಲ ಅರ್ಜಿನ ಫಿಲ್ ಮಾಡಿಬಿಟ್ಟಿರ್ತೀರ, ಏನೋ ಮಿಸ್ ಆಗಿದೆ, ಸರಿ ಮಾಡಬೇಕು ಅಂತಂದರೆ ಅದು ಸಾಧ್ಯವಿಲ್ಲ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂದರೆ ನೀವೇ ಖುದ್ದಾಗಿ ಕೂತು ಗಮನಿಸಿ ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಜಾತಿ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ಗ್ರಾಮೀಣ ವಿದ್ಯಾರ್ಥಿ ಸರ್ಟಿಫಿಕೇಟ್ ಎಲ್ಲದನ್ನು ಒಂದು ಸಲ ಗಮನಿಸಿ. ಎಲ್ಲಾದರೂ ಅದರದ್ದು ಡೇಟ್ನ ಚೆಕ್ ಮಾಡಿ. ಕೆಲವೊಂದು ಸಲ ಕಾಸ್ಟ್ ಸರ್ಟಿಫಿಕೇಟಿಂದು ಡೇಟ್ ಮುಗ್ದೋಗಿರುತ್ತೆ, ನೀವು ಗಮನಿಸಿರೋದಿಲ್ಲ. ಅದೆಲ್ಲ ಗಮನಿಸಿ ರೆಡಿಯಾಗಿ ಇಟ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಿ. ಸೊ ಆನ್ಲೈನ್ನ ಮೂಲಕ ಅರ್ಜಿನೂ ಸಲ್ಲಿಸಲು ಪ್ರಾರಂಭ 10/3/2024. ಇನ್ನೂ ಕೂಡ ನಿಮಗೆ ಸ್ಟಾರ್ಟ್ ಆಗಿಲ್ಲ. ನಿಮ್ಮ ಹತ್ರ ಟೈಮ್ ಇದೆ, 1 ತಿಂಗಳು ಟೈಮ್ ಇದೆ. 1 ತಿಂಗಳಲ್ಲಿ ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಅರ್ಜಿಯ ಶುಲ್ಕವನ್ನು ಕೂಡ ಅವರು ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ. OBC ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳಿಗೆ 750 ಇರುತ್ತೆ. ಹಾಗೆಯೇ SC ST ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ 500 ರೂಪಾಯಿಗಳ ಶುಲ್ಕವನ್ನು ಅವರು ಹೇಳಿದ್ದಾರೆ. ಸರಿ, ಎಕ್ಸಾಮ್ಸ್ ಹೇಗಿರುತ್ತೆ? ಆಯ್ಕೆ ವಿಧಾನವನ್ನು ಕೊಟ್ಟಿದ್ದಾರೆ ಅವರು. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಂದರೆ ಕಾಮನ್ ಆಗಿ ಇರಬೇಕಾದಂಥ ಆಪ್ಟಿಟ್ಯೂಡ್ ಟೆಸ್ಟ್ನ ಮಾಡ್ತಾರೆ. ಸೊ ಅದರಲ್ಲಿ ನೀವು ಕನಿಷ್ಠ ಶೇಕಡ 30% ಅಷ್ಟು ಅಂಕವನ್ನು ಪಡಿಲೇಬೇಕು. ಸೊ ಪರೀಕ್ಷೆಯಲ್ಲಿ ಏನೇನು ಸಿಲೆಬಸ್ ಇರುತ್ತೆ, ಅರ್ಹತಾ ಪಟ್ಟಿ ಯಾವ ರೀತಿಯಲ್ಲಿ ಅವರು ತಗೊಳ್ತಾರೆ, ಮೂಲ ಏನು ದಾಖಲೆಗಳಿದೆ ಅದನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಎಕ್ಸಾಮ್ಸಿಗೆ ನೀವು ಅಪ್ಲಿಕೇಶನನ್ನು ಯಾವ್ಯಾವ ರೀತಿಯಲ್ಲಿ ಹಾಕಬೇಕು, ಅಪ್ಲಿಕೇಶನನ್ನು ಹಾಕಿದ್ಮೇಲೆ ಪರೀಕ್ಷೆಗಳನ್ನು ಯಾವ್ಯಾವ ರೀತಿಯಲ್ಲಿ ನಡೆಸ್ತಾರೆ, OMR ಶೀಟ್ನ ಕೊಡೋದ್ರ ಮೂಲಕ ನಿಮಗೆ ಎಲ್ಲೆಲ್ಲಿ ಎಕ್ಸಾಮ್ಸ್ನ ಕೂಡ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ ಅಂತ ಕೂಡ ಅದರ ಪ್ಲೇಸಸ್ನ ಕೂಡ ಅವರು ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಜಿಲ್ಲೆಗೆ ಹತ್ತಿರ ಇರುವಂತಹ ಪ್ಲೇಸಸ್ನೇ ಆದಷ್ಟು ನೀವು ಆಯ್ಕೆ ಮಾಡ್ಕೋಬೇಕು. ಇನ್ನೊಂದು ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ, ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿ. ಏನಾಗುತ್ತೆ ಅಂದರೆ ಎಕ್ಸಾಮಿಗೆ ಹೋದಾಗ ನಾವು ತುಂಬ ಸಲ ID ಕಾರ್ಡ್ ಏನು ತೊಗೊಂಡು ಹೋಗೋದಿಲ್ಲ. ದಯವಿಟ್ಟು ಯಾವುದೋ ಒಂದು ID ಕಾರ್ಡ್ನ ತೊಗೊಂಡೋಗಿ. ಸೊ ಪರೀಕ್ಷೆ ಮಾದರಿ ಯಾವ ರೀತಿ ಇರುತ್ತೆ, ಅವರು ತುಂಬ ಕ್ಲಿಯರಾಗಿ ಸಿಲೆಬಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಏನು GK ಇರಬಹುದು, ಆಮೇಲೆ ಭಾರತದ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರುವಂಥದ್ದು, ಕರ್ನಾಟಕದ ಇತಿಹಾಸ ಹಾಗೆಯೇ ಭೂಗೋಳದ ವಿಷಯಗಳನ್ನು ನೀವು
ಜೊತೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಮಸ್ಯೆಗೆ ಸಂಬಂಧಪಟ್ಟಿರುವಂಥದ್ದು. ಇಷ್ಟು ಇನ್ಫಾರ್ಮೇಷನನ್ನು ನೀವು ಓದ್ಕೊಬೇಕು. 100 ಮಾರ್ಕ್ಸಿಗೆ ಇರುತ್ತೆ. ಹಾಗೆಯೇ ಪೇಪರ್ 2 ನಾನು ಹೇಳಿದೆ ನಿಮಗೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ನಾಲೆಡ್ಜ್ ಮೇಲೆ 100 ಮಾರ್ಕ್ಸಿಗಿರುತ್ತೆ. 99% ಇಂಗ್ಲೀಷ್ ನಿಮಗೆ 35 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹಾಗಾಗಿ ಮಕ್ಕಳೇ, ಒಂದು ಎಕ್ಸಾಮಿಗೆ ಓದ್ತಿದ್ದೀರಾ ಅಂತಂದರೆ ಎಲ್ಲದನ್ನು ಮೇಂಟೈನ್ ಮಾಡಿಕೊಂಡು, ಪ್ಲ್ಯಾನ್ ಮಾಡಿಕೊಂಡು, ಡೀಟೇಲಾಗಿ ಓದಿ. ದಯವಿಟ್ಟು MCQs ಥ್ರೋ ಹೋಗಬೇಡಿ. ಸೊ ಇದಿಷ್ಟು ಕೂಡ ಬೇಸಿಕ್ ನಾಲೆಡ್ಜು. ನಿಮಗೆ ಇನ್ನೊಂದು ಕ್ಲಾರಿಟಿ ಇರಲಿ, ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 0.25 ಮಾರ್ಕ್ಸ್ ನಿಮಗೆ ಒಂದು ತಪ್ಪಾದ ನೀವು ಕಳ್ಕೊಳ್ತೀರಾ. ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಇನ್ ಕೇಸ್ ಕನ್ನಡದಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಇಂಗ್ಲೀಷಲ್ಲೂ ಕೂಡ ಒಂದು ಸಲ ಓದ್ಕೊಳ್ಳಿ. ಕ್ವಶನ್ ಪೇಪರ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಪ್ರಶ್ನೆ ಪತ್ರಿಕೆನ ಸರಿಯಾಗಿ ಓದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೊರತುಪಡಿಸಿ ಯಾವ್ಯಾವ ರೀತಿ ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಥವಾ ನೋಟಿಫಿಕೇಷನಲ್ಲಿತ್ತು ಸಾಮಾನ್ಯ ಅರ್ಹತಾ ಷರತ್ತುಗಳು, ಅದೆಲ್ಲದೂ ಕೂಡ ಇದರಲ್ಲೂ ಕೂಡ ಸೇಮ್ ಇರುತ್ತೆ. ಐ ಹೋಪ್ ನಾನು ನಿಮಗೆ ಬೇಸಿಕ್ ಆಗಿರುವಂತಹ ನಾಲೆಡ್ಜ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅಪ್ಲಿಕೇಶನ್ನ ಮರಿದನೇ ಹಾಕಿ, ಎರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ನಿಮ್ಮದು ಕ್ಲಿಯರ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.